ಆತ್ಮೀಯರೇ ನಮಸ್ಕಾರಗಳು. ನಾನು ಚಂದ್ರಶೇಖರ್ ಬಾಳೆ. ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಪ್ರಗತಿಪರ ಕೃಷಿಕರು ಹಾಗೂ ಕೃಷಿ ಸಂಶೋಧಕರು ಆಗಿರುವ ಶ್ರೀ ಪ್ರಕಾಶ್ ರಾವ್ ಮಂಚಾಲೆಯವರು ಸರ್ಕಾರದ ಆಡಳಿತ ಯಂತ್ರದಲ್ಲಿ ಬದಲಾವಣೆಯ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಆ ಕುರಿತು ಕೇಳೋಣ ಬನ್ನಿ. ಕೃಷಿಗೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳು ಒಂದೇ ಸೂರಿನಡಿ ಇರಬೇಕು ಎಂದು ಬಯಸುವ ರಾವ್ ಅವರು ಕೃಷಿ ಇಲಾಖೆಯನ್ನು 10 ಇಲಾಖೆಗಳನ್ನಾಗಿ ವಿಭಾಗಿಸಲಾಗಿದೆ. ಕಚೇರಿಗಳು ಎಲ್ಲೆಲ್ಲೋ ಇವೆ. ಕೃಷಿ, ತೋಟಗಾರಿಕೆ, ರೇಷ್ಮೆ, ಅರಣ್ಯ, ಹೀಗೆ ಒಂದೆರಡಲ್ಲ 10 ತರಹದಲ್ಲಿ ಹರಿದು ಹಂಚಿ ಹೋಗಿರುವ ಕೃಷಿ ಸಂಬಂಧಿತ ಇಲಾಖೆಗಳ ಕಚೇರಿಗಳನ್ನು ಹುಡುಕಿಕೊಂಡು ಹೋಗಿ ಅರ್ಜಿ ಸಲ್ಲಿಸಿ ದಾಖಲೆ ಒದಗಿಸಿ ಫಲಾನುಭವ ಪಡೆಯುವುದು ರೈತನಿಗೆ ಬಹಳ ಕಷ್ಟದ ಕೆಲಸವಾಗಿದೆ. ಏಕೆಂದರೆ ಕಚೇರಿಗಳು ಒಂದೇ ಕಡೆ ಇಲ್ಲದಿರುವುದು ಅನೇಕ ರೈತರಿಗೆ ಯಾವ ಕಚೇರಿಗಳು ಎಲ್ಲೆಲ್ಲಿವೆ ಅಂತಾನೆ ಗೊತ್ತಿಲ್ಲದ ಗೊಂದಲದ ಪರಿಸ್ಥಿತಿಯೂ ಇದೆ. ಹೀಗಾಗಿ ರೈತರು ಆ ಕಚೇರಿಗೆ ಹೋಗಲಾಗುತ್ತಿಲ್ಲ. ಸರ್ಕಾರದಿಂದ ಬರುವ ಅನುದಾನಗಳು ಕಟ್ಟಕಡೆಯ ಫಲಾನುಭವಿಗೆ ತಲುಪದೆ ಹಾಗೆಯೇ ಉಳಿದು ಬಿಡುತ್ತದೆ. ಇದರಿಂದ ಏನು ಪ್ರಯೋಜನ? ಹಾಗಾಗಿ ಸರ್ಕಾರ ತ್ವರಿತವಾಗಿ ಮಾಡಬೇಕಾದ ಕೆಲಸವೆಂದರೆ ಕೃಷಿಗೆ ಸಂಬಂಧಪಟ್ಟ ಎಲ್ಲ ಕಚೇರಿಗಳು ಒಂದೇ ಕಡೆ ಒಂದೇ ಸೂರಿನಡಿ ಇರುವಂತೆ ಮಾಡಬೇಕು. ರೈತ ಬಂದು ತನಗೆ ಬೇಕಾದ ಸವಲತ್ತಿನ ಬಗ್ಗೆ ಅರ್ಜಿ ಸಲ್ಲಿಸಿದ ಅರ್ಜಿಯ ಪುನರ್ ಪರಾಮರ್ಶೆ ಮಾಡಿ ತ್ವರಿತವಾಗಿ ಆತನ ಕೃಷಿ ಕ್ಷೇತ್ರಕ್ಕೆ ತೆರಳುವಂತಿರಬೇಕು. ಈಗಿನ ಪರಿಸ್ಥಿತಿಯಲ್ಲಿ ಅದು ಆಗುತ್ತಿಲ್ಲ. ಒಂದು ಇಲಾಖೆಗೆ ಹೋಗಿ ಬರಲು ಒಂದು ದಿನವಿಡೀ ಬೇಕಾಗುತ್ತದೆ. ಇನ್ನೊಂದು ಕಚೇರಿಗೆ ಮತ್ತೆ ಮರುದಿನ ಹೋಗಬೇಕು. ಹೀಗೆ ರೈತ ತಿಂಗಳಿಡೀ ಕಚೇರಿಗಳಿಗೆ ಅಲೆದಾಡುತ್ತಾ ಕಾಲ ಕಳೆದರೆ ಆತನ ಕೃಷಿ ಕೆಲಸ ಸುಗಮವಾಗಿ ನಡೆಯುವುದಾದರೂ ಹೇಗೆ? ಇದು ಬಹಳ ಗಂಭೀರವಾಗಿ ಸರ್ಕಾರ ಯೋಚನೆ ಮಾಡಬೇಕಾದ ವಿಚಾರ. ಕೃಷಿ ಚಟುವಟಿಕೆಯಲ್ಲಿ ಅರಣ್ಯ ಇಲಾಖೆಯ ಹಸ್ತಕ್ಷೇಪ ಇರಕೂಡದು. ಕೃಷಿಕ ತಾನು ತನ್ನ ಜಮೀನಿನಲ್ಲಿ ನೆಟ್ಟು ಬೆಳೆಸಿದ ಮರಗಳನ್ನು ಕಡಿದು ಮಾರಾಟ, ಸಾಗಾಟ ಮಾಡುವುದಕ್ಕೆ ಅರಣ್ಯ ಇಲಾಖೆಯ ಅನುಮತಿ, ಪರವಾನಗಿ ಪಡೆದುಕೊಳ್ಳಬೇಕಾದ ನಿಯಮ ಈಗ ಇದೆ. ಇದು ತಪ್ಪು. ಅರಣ್ಯ ಭೂಮಿಯ ಚಟುವಟಿಕೆಗಳಿಗೆ ಅರಣ್ಯ ಇಲಾಖೆಯ ಹಸ್ತಕ್ಷೇಪ ಇರಬೇಕೇ ವಿನಃ ಕೃಷಿ ಭೂಮಿಯ ಚಟುವಟಿಕೆಗಳಿಗೆ ಮೇಲಲ್ಲ. ಪರವಾನಗಿ ಪಡೆಯಲು ಅರಣ್ಯ ಇಲಾಖೆಯ ಕಚೇರಿಗೆ ಹೋದರೆ 30-35 ತರಹದ ದಾಖಲಾತಿ ಒದಗಿಸಬೇಕು. ವರ್ಷಗಟ್ಟಲೆ ಕಾಯಬೇಕು, ಅಲೆಯಬೇಕು. ಇಂತಹ ದುರ್ಬರ ಸ್ಥಿತಿ ಈಗ ಇದೆ. ನನ್ನ ಬಳಿ 60 ಬಗೆಯ ವೃಕ್ಷ ಸಂತತಿ ಇದೆ. ಎಲ್ಲವೂ ನೆಟ್ಟು ಬೆಳೆಸಿದ್ದು. ಅದನ್ನು ಕಡಿದು ಮಾರಾಟ ಮಾಡಲು ಅರಣ್ಯ ಇಲಾಖೆಯ ಅನುಮತಿ ಪಡೆಯಬೇಕು ಎಂಬುದನ್ನು ಅಸಮಂಜಸವಾಗಿದೆ. ಕೆಲವು ವೃಕ್ಷ ಸಂತತಿ ಅಳಿವಿನಂಚಿನಲ್ಲಿದೆ ಎಂಬ ಕಾರಣವೊಡ್ಡಿ ಅವನ್ನು ರೈತ ಕಡಿಯದಂತೆ ನಿರ್ಬಂಧ ಹೇರುವುದು ಕೂಡ ತಪ್ಪು. ರೈತ ಅದನ್ನು ನೆಟ್ಟು ಬೆಳೆಸಿದ್ದಾನಲ್ಲ, ಅದೇ ಕೆಲಸವನ್ನು ಇಲಾಖೆ ಮಾಡಿದರೆ ಅಳಿವಿನಂಚಿಕೆ ಅದು ಸರಿಯುವುದನ್ನು ತಪ್ಪಿಸಬಹುದು. ನಮ್ಮದು ಅಪ್ಪಟ ಮಲೆನಾಡು ಪ್ರದೇಶ. ಇಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಮಾತ್ರ ಬೆಳೆಯಬಹುದೇ ವಿನಃ ಇಲ್ಲಿ ರಾಗಿ, ಜೋಳ, ಕಬ್ಬು ಬೆಳೆಯಲಾಗದು. ರೈತನ ಜಮೀನಿನಲ್ಲಿ ಬೆಳೆದ ಕೃಷಿ ಬೆಳೆಗಳ ಬಗ್ಗೆ, ಅರಣ್ಯ ಕೃಷಿಯ ಬಗ್ಗೆ ಯಾವುದೇ ಇಲಾಖೆಯ ಹಸ್ತಕ್ಷೇಪ ಇರಕೂಡದು. ರೈತ ಅನೇಕ ತೊಡಕುಗಳ ಮಧ್ಯೆ ತೊಳಲಾಡುತ್ತಿದ್ದಾನೆ. ಈಗ ಇರುವ ಕಾನೂನಾತ್ಮಕವಾದ ತೊಡಕು ನಿವಾರಣೆಯಾಗಬೇಕು. ಈ ಬಗ್ಗೆ ಸಂಪೂರ್ಣ ಅಧ್ಯಯನವಾಗಬೇಕು. ನೀತಿ ನಿರೂಪಣೆಗಳಲ್ಲಿ ಅಮೂಲಾಗ್ರವಾದ ರೈತ ಪರವಾದ ಬದಲಾವಣೆಗಳು ಆಗಬೇಕು. ರೈತರೊಂದಿಗೆ ಯೂನಿವರ್ಸಿಟಿಗಳು ಹಾಗೂ ಸರ್ಕಾರ ಕೂಡ ಕೈ ಜೋಡಿಸಬೇಕು. ಸಾಕಷ್ಟು ಮಂದಿ ರೈತರು ಅನೇಕ ಹೊಸ ಕೃಷಿ ಪ್ರಯೋಗಗಳನ್ನು ಮಾಡುತ್ತಲೇ ಇರುತ್ತಾರೆ. ಆದರೆ ಹಲವರು ಪ್ರೋತ್ಸಾಹದ ಕೊರತೆಯಿಂದ ಕೊರಗಿ ಮರೆಯಲ್ಲೇ ಉಳಿದು ಬಿಡುತ್ತಾರೆ. ಉದಾಹರಣೆಗೆ ಅಗರ್ವುಡ್ ಕೃಷಿಯನ್ನೇ ತೆಗೆದುಕೊಳ್ಳೋಣ. ಕೃಷಿ ವಿಶ್ವವಿದ್ಯಾಲಯದವರು ಅದನ್ನು ಒಪ್ಪುತ್ತಿಲ್ಲ. ರೈತನಿಗೆ ಸೂಕ್ತವಾದ ಪ್ರೋತ್ಸಾಹ, ಸಹಕಾರ, ಮಾರ್ಗದರ್ಶನ ಇಲ್ಲವಾಗಿದೆ. ರೈತ ಹೊಸದಾಗಿ ಪರಿಚಯಿಸುವ ಯಾವುದೇ ಕೃಷಿ ಅಥವಾ ವೃಕ್ಷ ಸಂತತಿಯ ಬಗ್ಗೆ ಸರ್ಕಾರ ಮತ್ತು ಕೃಷಿ ವಿಶ್ವವಿದ್ಯಾಲಯಗಳು ಪ್ರೋತ್ಸಾಹ ಕೊಡಬೇಕು, ಸಂಶೋಧನೆ ಮಾಡಬೇಕು, ಮಾರ್ಗದರ್ಶನ ಕೊಟ್ಟು ಆತನ ಬೆಂಬಲಕ್ಕೆ ನಿಲ್ಲಬೇಕು. ಆಗ ಹೊಸ ಅನ್ವೇಷಣೆ, ಆವಿಷ್ಕಾರಗಳು ಸಾಧ್ಯವಾಗುತ್ತವೆ. ಗೋದಾಮು, ಬ್ಯಾಂಕ್ ಸಾಲ, ವಿದ್ಯುಚ್ಛಕ್ತಿ ಸಂಪರ್ಕ. ರೈತನಿಗೆ ಬಹುಮುಖ್ಯವಾಗಿ ಬೇಕಾಗಿರುವುದು ತನ್ನ ಉತ್ಪನ್ನವನ್ನು ಕೆಡದಂತೆ ಸಂಗ್ರಹಿಸಿಡಲು ಬೇಕಾದ ಗೋದಾಮು ವ್ಯವಸ್ಥೆ, ಕೋಲ್ಡ್ ಸ್ಟೋರೇಜ್. ಇದಕ್ಕೆ ಸರ್ಕಾರ ಗ್ರಾಮ, ಹೋಬಳಿ ಮಟ್ಟದಲ್ಲಿ ವ್ಯವಸ್ಥೆ ಮಾಡಬೇಕು. ಆಗ ಉತ್ಪನ್ನದ ಗುಣಮಟ್ಟ ಚೆನ್ನಾಗಿರುತ್ತದೆ. ಬೆಲೆ ಚೆನ್ನಾಗಿದ್ದಾಗ ಮಾರಾಟ ಮಾಡಿ ಲಾಭ ಮಾಡಿಕೊಳ್ಳುವುದಕ್ಕೆ ರೈತನಿಗೆ ಅನುಕೂಲವಾಗುತ್ತದೆ.
ಇನ್ನು ಬ್ಯಾಂಕ್ ಸಾಲದ ವಿಚಾರಕ್ಕೆ ಬರುವುದಾದರೆ ರೈತರನ್ನು, ಅದರಲ್ಲೂ ಅತಿ ಸಣ್ಣ ರೈತರನ್ನು ಬ್ಯಾಂಕುಗಳು ಅಸ್ಪೃಶ್ಯರಂತೆ ಕಾಣುತ್ತಾರೆ. ಅವರಿಗೆ ಸಾಲ ಸವಲತ್ತು ಸಿಗಬೇಕಾದರೆ 10 ಬಾರಿ ಅಲೆಯಬೇಕಾಗುತ್ತದೆ. ಕೊನೆಗೆ ಸಾಲ ಸಿಗುವುದಿಲ್ಲ ಎಂಬ ಉತ್ತರ ಪಡೆಯಲು ತಿಂಗಳುಗಳ ಕಾಲ ಕಾಯಬೇಕಾಗುತ್ತದೆ. ವಿದ್ಯುತ್ ಶಕ್ತಿ ಸಂಪರ್ಕದ ವಿಚಾರವೂ ಇದೇ ಆಗಿದೆ. ಸಾಲ, ವಿದ್ಯುತ್ ಸಂಪರ್ಕ ಅಥವಾ ಸವಲತ್ತು ಯಾವುದೇ ಇರಲಿ, ಅರ್ಜಿ ಸಲ್ಲಿಸಿದ 3ನೇ ದಿನ ಇದು ಇತ್ಯರ್ಥವಾಗಬೇಕು. ಅಂತಹ ತ್ವರಿತ ಮತ್ತು ಪಾರದರ್ಶಕವಾದ ಕ್ರಮ ಜರುಗುವಂತಾಗಬೇಕು. ಉದ್ಯೋಗ ಖಾತ್ರಿ ಸರ್ಕಾರದ ಈ ಯೋಜನೆ ಸ್ವಾಗತಾರ್ಹ. ಯಾವ್ಯಾವುದೋ ಕೆಲಸಗಳಿಗೆ ಅದರ ಬಳಕೆ ಆಗುತ್ತಿದೆ. ಸರ್ಕಾರ ಪ್ರತಿದಿನ ಕೆಲಸಗಾರರಿಗೆ 260 ವೇತನ ಫಿಕ್ಸ್ ಮಾಡಿ ಕೊಡುತ್ತದೆ. ಮಲೆನಾಡು ಭಾಗದಲ್ಲಿ ಕೃಷಿಕರಿಗೆ, ಕೆಲಸಗಾರರಿಗೆ, ಕೂಲಿಕಾರರ ಕೊರತೆ ಅನೇಕ ವರ್ಷಗಳಿಂದ ಇದೆ. ಉದ್ಯೋಗ ಖಾತ್ರಿ ಯೋಜನೆಯ ಫಲಾನುಭವವನ್ನು ವ್ಯಕ್ತಿಗತ ರೈತನು ಪಡೆದುಕೊಳ್ಳುವಂತಾಗಬೇಕಿದೆ. ಅಂದರೆ ಉದ್ಯೋಗ ಖಾತ್ರಿ ಯೋಜನೆಯ ಅಡಿಯಲ್ಲಿ ಕೆಲಸ ಮಾಡುವ ಕೂಲಿ ಕೆಲಸಗಾರರು ಕೃಷಿಕರ ತೋಟಗಳಲ್ಲೂ ಕೆಲಸ ಮಾಡಿ ಸರ್ಕಾರದಿಂದ ನಿಗದಿಯಾದ ಕೂಲಿ ಪಡೆಯುವಂತಾಗಬೇಕು. ಆಗ 2 ಬಗೆಯ ಪ್ರಯೋಜನವಾಗುತ್ತದೆ. ಕೃಷಿಕನಿಗೆ ಕೆಲಸಗಾರ ಸಿಕ್ಕಂತಾಗುತ್ತದೆ, ಕೆಲಸಗಾರನಿಗೆ ಉದ್ಯೋಗ ಖಾತ್ರಿ ಅಂತಾಗುತ್ತದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಸಕಾರಾತ್ಮಕವಾದ ಚಿಂತನೆ, ಚರ್ಚೆ ಆಗಬೇಕು ಮತ್ತು ಅದನ್ನು ಕಾರ್ಯರೂಪಕ್ಕೆ ತ್ವರಿತವಾಗಿ ತರಬೇಕು ಎಂದು ಪ್ರಕಾಶ್ ಮಂಚಾಲಿಯವರು ಆಗ್ರಹ ಮಾಡುತ್ತಾರೆ. ಇಂತಹ ವಿಷಯಗಳನ್ನು ಗಮನಿಸಿಯೇ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರಲಾಗಿದ್ದು, 73ನೇ ತಿದ್ದುಪಡಿಯ ಮುಖಾಂತರ ಗ್ರಾಮ ಪಂಚಾಯತಿಗಳ ನೇತೃತ್ವದಲ್ಲಿ ಗ್ರಾಮ ಸಭೆಗಳನ್ನು ಗ್ರಾಮ ಸಂಸತ್ತೆಂದು 3ನೇ ಹಂತದ ಸರ್ಕಾರವಾಗಿ ಕಾರ್ಯಾಚರಣೆ ಮಾಡಲು ಅವಕಾಶ ನೀಡಲಾಗಿದ್ದು, ಅದು ಜಾರಿಗೆ ಬಂದಲ್ಲಿ ತಾಲೂಕು ಕಚೇರಿಗಳಿಗೆ ರೈತರು ಅರ್ಜಿ ಕೊಡುವ ಪ್ರಸಂಗವೇ ಉದ್ಭವವಾಗುವುದಿಲ್ಲ. ಬದಲಿಗೆ ಎಲ್ಲ ತಾಲೂಕಾಧಿಕಾರಿಗಳು ಗ್ರಾಮ ಸಂಸತ್ತಿನಲ್ಲಿ ಹಾಜರಿದ್ದು ರೈತರ, ಕೃಷಿ ಕಾರ್ಮಿಕರ ಹಾಗೂ ಗ್ರಾಮದ ಪ್ರತಿಯೊಬ್ಬ ಮತದಾರನ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಒದಗಿಸಬೇಕಾಗುತ್ತದೆ. 2ನೇದಾಗಿ, ರಾಷ್ಟ್ರೀಯ ರೈತ ಆಯೋಗದ ಶಿಫಾರಸುಗಳಲ್ಲಿ ಯಶಸ್ವಿ ರೈತರ ಕೃಷಿ ಪದ್ಧತಿಗಳನ್ನು ಆಯಾ ಪ್ರದೇಶದ ರೈತರಿಗೆ ತರಬೇತಿ ಕೇಂದ್ರಗಳನ್ನಾಗಿ ಹಾಗೂ ಸಂಶೋಧನಾ ಕೇಂದ್ರಗಳನ್ನಾಗಿ ಹೋಬಳಿಗೊಂದರಂತೆ ಗುರುತಿಸಿ ಬಳಸಿಕೊಳ್ಳಲು ಕರೆ ಕೊಡಲಾಗಿದ್ದು, ಭಾರತ ಸರ್ಕಾರವು ಸ್ವಾಮಿನಾಥನ್ ರವರ ಶಿಫಾರಸುಗಳನ್ನು ಜಾರಿಗೆ ತಂದಿಲ್ಲವಾಗಿದೆ. ಗ್ರಾಮೀಣಾಭಿವೃದ್ಧಿಯನ್ನು ಬಯಸುವ ಗ್ರಾಮ ಸ್ವರಾಜ್ಯಕ್ಕಾಗಿ ಹಾಗೂ ರಾಷ್ಟ್ರೀಯ ರೈತ ಆಯೋಗದ ವರದಿಯ ಜಾರಿಗಾಗಿ ಪಂಚಾಯಿತಿ ಮಟ್ಟದಲ್ಲಿ ಧ್ವನಿ ಎತ್ತುವಂತಾಗಲಿ ಎಂದು ಗ್ರಾಮ ಸ್ವರಾಜ್ಯ ಮೀಡಿಯಾದ ಆಶಯವಾಗಿದೆ. ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ.